23ರಲ್ಲಿ ಪಾಸಾಗಿದೆ. ಬೋತ್ ದಿ ಹೌಸಸ್, ರಾಜ್ಯಸಭಾ, ಲೋಕಸಭಾ. ಈಗ ಡಿಲಿಮಿಟೇಷನ್ ಸೇರಿಸಿ ತಗೊಂಡ್ಬಂದಿದ್ದಾರೆ. ಡಿಲಿಮಿಟೇಷನ್ ಸೇರಿಸಿ ತಂದಿದ್ದಾರೆ. ನಾವು ಯಾವತ್ತೂ ಕೂಡ ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಮಹಿಳಾ ಮೀಸಲಾತಿಯನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ತಂದವರು ಯಾರು? 73-74 ತಿದ್ದುಪಡಿಗಳನ್ನು ಮಾಡಿದವರು ಯಾರು ಸಂವಿಧಾನಕ್ಕೆ? ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ರು. ಬಿಜೆಪಿಯವರು ಮಾಡಿದ್ರ ಅಥವಾ ಡಿಮ್ಯಾಂಡ್ ಮಾಡಿದ್ರ? ಜಿಲ್ಲಾ ಪಂಚಾಯಿತಿಗಳಲ್ಲಿ, ತಾಲೂಕ್ ಪಂಚಾಯಿತಿಗಳಲ್ಲಿ, ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ 33% ಕೊಡಬೇಕು ಅಂತ ಯಾವತ್ತಾರು ಒತ್ತಾಯ ಮಾಡಿದ್ರ? ಈಗ ಯಾಕೆ ರಾಜಕೀಯ ಮಾಡ್ತಾ ಇದ್ದಾರೆ? ಈ ಲಿಮಿಟೇಷನ್ನು ಸದರ್ನ್ ಸ್ಟೇಟ್ಸ್ಗೆ ಅನ್ಯಾಯ ಆಗ್ತದೆ. ಭಾರತಕ್ಕೆ ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ 50% ಮಾಡ್ತಾರೆ. 50% ಅಂತಂದ್ರೆ ಉತ್ತರ ಪ್ರದೇಶದಲ್ಲಿ ಎಷ್ಟಿದೆ ಸೀಟ್ಸು? 80. 120 ಅಂತ 50% ಅಂದ್ರೆ ಎಷ್ಟಾಗುತ್ತೆ? 120 ಆಗುತ್ತೆ. ಕರ್ನಾಟಕದಲ್ಲಿ ಎಷ್ಟಾಗುತ್ತೆ? 28, 14, 42. ಜಾಸ್ತಿ ಆಗಲ್ವ ಅಲ್ಲಿ? ಉತ್ತರ ಭಾರತದಲ್ಲಿ ಜಾಸ್ತಿ ಆಗಲ್ವಾ? ಅದಕ್ಕೆ ನಮ್ಮ ವಿರೋಧ ಹೊರತು ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಮಹಿಳಾ ಮೀಸಲಾತಿ ಪರ ಇರೋರು ನಾವು. ಗೊತ್ತಾಯ್ತಾ? ರಾಜಕೀಯ ಮಾಡ್ತಾ ಇದ್ದಾರೆ ಅವರು. ಮತ್ತೆ ಈಗ ಸಂವಿಧಾನ ತಿದ್ದುಪಡಿ ಆಗ್ಬೇಕಾದ್ರೆ 2/3 ಆಗ್ಬೇಕಲ್ಲ, 50% ಆಫ್ ದಿ ಸ್ಟೇಟ್ಸು ಒಪ್ಪಿಗೆ ಕೊಡ್ಬೇಕಲ್ಲ ಅದಕ್ಕೆ. ಅದರಿಂದ ನಾವು ಅದಕ್ಕೆ ವಿರೋಧ ಮಾಡಿದೆವು ಹೊರತು ಡಿಲಿಮಿಟೇಷನ್ಗೆ, ಬಟ್ ನಾಟ್ ಟು ದಿ ವುಮೆನ್ ರಿಸರ್ವೇಷನ್. ಮಹಿಳಾ ಮೀಸಲಾತಿ ವಿರೋಧಿಗಳು ಅನ್ನೋ ತರ ಬೆಂಬಲಿಸಲಿಕ್ಕೆ ಮೋದಿ ಅವರು ಅದು ರಾಜಕೀಯ ಮಾಡಕ್ಕೆ ಹೊರಟಿದ್ದಾರೆ. ಈಗ ತಮಿಳುನಾಡು ಎಲೆಕ್ಷನ್ನು, ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಇದೆಯಲ್ಲ, ಅದಕ್ಕೋಸ್ಕರ ರಾಜಕೀಯ ಮಾಡಕ್ಕೋಸ್ಕರ ಹೊರಟಿದ್ದಾರೆ. ಅವರು ಭಾಷಣದಲ್ಲಿ ಹೇಳಿದ್ದಾರೆ ಇದು ವಿಫಲ ಆಗೋದಕ್ಕೆ ಕಾಂಗ್ರೆಸ್ ಮೂಲ ಕಾರಣ ಅನ್ನುವಂಥದ್ದನ್ನ ಅವ್ರು ನಿನ್ನೆ ಭಾಷಣದಲ್ಲೂ ಕೂಡ ಹೇಳಿದ್ದಾರೆ. ತಪ್ಪ ರಾಜಕೀಯ ಮಾಡ್ತಾ ಇದ್ದಾರೆ. ನಿಮಗೆ ಮೀಸಲಾತಿ ತಂದವ್ರು ಯಾರು ಸ್ಥಳೀಯ ಸಂಸ್ಥೆಗಳಲ್ಲಿ? ನಿಮ್ಗೆ ಗೊತ್ತಾ? 73rd, 74th ಅಮೆಂಡ್ಮೆಂಟ್ ತಂದವ್ರು ಯಾರು ಕಾನ್ಸ್ಟಿಟ್ಯೂಷನ್ಗೆ? ಯಾರ್ರೀ? ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದಾಗ ಆಗ ಬಿಜೆಪಿಯವರು ಒತ್ತಡ ಹಾಕಿದ್ರ? ಆಯ್ತರೆ ಮೋದಿಯವರು ಭಾಷಣ ಮಾಡ್ತಾರೆ ರಾಜಕೀಯವಾಗಿ. 23ರಲ್ಲೇ ಪಾಸ್ ಆಗಿತ್ತಲ್ಲಪ್ಪ. 450 ವೋಟ್ ತಗೊಂಡು ಪಾಸ್ ಆಗಿತ್ತಲ್ಲಪ್ಪ 23ರಲ್ಲಿ. ಯಾಕೆ ಜಾರಿ ಕೊಡ್ಲಿಲ್ಲ? ಮೋದಿಯವರು ಯಾಕೆ ಜಾರಿ ಕೊಡ್ಲಿಲ್ಲ? ನಾವು ವಿರೋಧ ಮಾಡಿದ್ವಾ ಜಾರಿ ಕೊಡೋದಕ್ಕೆ? 23ರಲ್ಲಿ ಜಾರಿ ಕೊಡಬಹುದಾಗಿತ್ತಲ್ರಿ, ಈಗಲೂ ಕೊಡಬಹುದಾಗಿತ್ತಲ್ಲ. ಡಿಲಿಂಕ್ ಮಾಡಿ, ಡಿಲಿಮಿಟೇಷನ್ ಡಿಲಿಂಕ್ ಮಾಡಿ ತಂದಿದ್ರು. ಯಾರು ವಿರೋಧ ಮಾಡ್ತಿದ್ರು ವುಮೆನ್ ರಿಸರ್ವೇಷನ್? ಯು ಆರ್ ನಾಟ್ ಅಗೇನ್ಸ್ಟ್ ದಿ ವುಮೆನ್ ರಿಸರ್ವೇಷನ್. ಕಾಂಗ್ರೆಸ್ ಪಾರ್ಟಿ is never express opposition to women reservation. ಈ ದಕ್ಷಿಣ ರಾಜ್ಯಗಳ ಹತ್ತಿಕ್ಕುವ ಪ್ರಯತ್ನ ಮಾಡಕ್ಕಾದ್ರೂ ಜೈಲು ಹೋಗಂತ ಕೇಳ್ತಾರೆ. ಯಾವುದಕ್ಕೆ? ಒಬ್ರು ಮಾತಾಡಿ. ಪ್ರಜ್ವಲ್ ರೇವಣ್ಣ ಈಗ ವಿನಯ್ ಕುಲಕರ್ಣಿ ಜನಪ್ರತಿನಿಧಿಗಳು ಜೈಲಿಗೆ ಹೋಗ್ತಿರೋದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಸಾರ್ವಜನಿಕ ವೋಟ್ ಹಾಕೋದು ಕಳಿಸೋದಕ್ಕೆ 7 ಜನ ಒಟ್ಟಿಗೆ ಸಾಯಿಸ್ಬಿಟ್ರಲ್ಲ. ಕೋರ್ಟ್ನದಕ್ಕೆ ನಾನು ಮಾತಾಡಕ್ಕೆ ಹೋಗಲ್ಲ. ಕೋರ್ಟ್ನಲ್ಲಿ ಅಪೀಲ್ ಇದೆ. ಅಪೀಲು ಈಗ ಸೆಷನ್ಸ್ ಕೋರ್ಟ್ ಕೊಟ್ಟಿರೋದು, ಅದ್ರ ಮೇಲೆ ಅಪೀಲ್ ಇದೆ, ಆಗ್ತಾನೆ.
ಮೊನ್ನೆ ಸ್ಪೀಕರ್ ಅವರು ಕೂಡ ಒಂದು ಹಳ್ಳಿ ಸರ್ ಮತಗ ದಂಧೆ ಪ್ರತಿ ಗಲ್ಲಿಯಲ್ಲೂ ಕೂಡ ಮತಗ ದಂಧೆ ಇತ್ತು. ಅವರೇ ಏನಂದ್ರೆ ಹಿಡ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಕೊಟ್ಟು ಕಂಪ್ಲೇಂಟ್ ಮಾಡಿದ್ದಾರೆ ಸರ್. ಅದಾಗಿ ಕೂಡ ಅದಾಗಿ ಸರ್ ರಾಣೆಬೆನ್ನೂರು ಸೇರಿದಂತೆ ಎಲ್ಲ ತಾಲೂಕುಗಳಲ್ಲಿ ಮಟ್ಟ ಮತ್ತು ಇನ್ಸ್ಪೆಕ್ಟರ್ ರಾಜ್ಯಾರೋಷವನ್ನು ಹಿಡಿದಿದೆ ಸರ್. ಅಭಿವೃದ್ಧಿ ಎಷ್ಟು ವೇಗವಾಗಿ ಹೋಗ್ತಾ ಇದೆಯೋ ಅನೈತಿಕ ಚಟುವಟಿಕೆ ಕೂಡ ಅಷ್ಟೇ ವೇಗವಾಗಿ ಹೋಗ್ತಾ ಇದೆ ಸರ್. ಅದು ಕೂಡ ಸ್ಪೀಕರ್ ಅವರು ಹೋಗಿ